बोलो भारत माता की, बोलो भारत माता की. ಒಂದೇ ಒಂದೇ ಎರಡೇ ಮಾತು. ನಮ್ಮ ಜೀವನದಲ್ಲಿ ಕಳೆದ 30 ವರ್ಷಗಳಿಂದ ಸರಿಸುಮಾರು 4,000 ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ನಮ್ಮ ತಂಡಕ್ಕೆ ಹಾಸ್ಯ ಸಂಜೆ ಅಂತ ಹೆಸರು. ಆದರೆ ಇವತ್ತು 10 ಗಂಟೆ, ಈಗ ಇವತ್ತು ಮಾತ್ರ ಇದು ಹಾಸ್ಯ ರಾತ್ರಿ. ಇದನ್ನು ಬೇರೆ ಯಾರಿಗೂ ಹೇಳಬೇಡಿ. ನಮ್ಮ ಟೈಮಿಂಗ್ ಇರೋದೇ 6ರಿಂದ 8. ಯಾವುದೇ ಊರಿಗೆ ಹೋಗಲಿ ನಾವು 6ರಿಂದ 8 ಅಥವಾ 7ರಿಂದ 9 ಅದು ಸಂಜೆ ಅನಿಸ್ಕೊಳ್ತದೆ. ಇಲ್ಲಿ ನೀವೆಲ್ಲ ಯಕ್ಷಗಾನ ನೋಡಿದಂಥವ್ರು, ನಾವು ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಚೇರ್ಗಳು ಅಲ್ಲಲ್ಲಿ ಖಾಲಿ ಇದ್ವು. ಎಲ್ಲ ಮನೆಗೆ ಹೋಗಿಬಿಟ್ಟಾರೆ ಅಂತ ಅಂದ್ಕೊಂಡ್ವಿ. ಆಗ ಇಲ್ಲಿರೋರು ಧೈರ್ಯ ಹೇಳಿದ್ರು, ಇಲ್ಲ ಊಟ ಮಾಡಿ ಹಾಸಿಗೆ ತೊಗೊಂಡು ಬರ್ತಾರೆ, ನೀವು ಚಿಂತೆ ಮಾಡಬೇಡಿ ಅಂತೇಳಿದ್ರು. ನೀವು ಯಾರೂ ಕಾಣಲ್ಲ, ನಮಗೆ ನಿಮ್ಮ ಮೇಲೆ ಲೈಟ್ ಇರಬೇಕು, ನಿಮ್ಮನ್ನು ನೋಡಿದರೆ ಉತ್ಸಾಹ ಬರ್ತದೆ. ಯಾಕಂದರೆ ರಾಜ್ಕುಮಾರ್ ಹೇಳಿದಂತೆ ಅಭಿಮಾನಿಗಳು ದೇವರು ನೋಡಿದ್ರೆ ಕೈ ಮುಗಿಬೇಕು, ಮಂತ್ರ ಹೇಳಬೇಕು ಅಂತ ಹೇಗೆ ಅನಿಸ್ತದೆಯೋ ಹಾಗೆ ಅಭಿಮಾನಿ ದೇವರುಗಳಂತ ನಿಮ್ಮ ಮುಖ ನಮಗೆ ಕಂಡ್ರೆ ಹುಮ್ಮಸ್ ಬರ್ತದೆ. ಅದಕ್ಕೇನೋ ಅವ್ರ ಮೇಲೆ ಲೈಟ್ ಹಾಕೋಕ್ಕೆ ಸಾಧ್ಯನಾ? ಈಗ ನಿಮ್ಮ ಮೇಲೆ ತೆಗೆದು ನಮ್ಮ ಮೇಲೆ ಬಿಟ್ಟರು ಜಾಸ್ತಿ. ನಮ್ಮೂ ತೆಗೀರಿ, ಒಂದಿರಲಿ ಬೇಕಾದ್ರೆ. ಯಾರು ಕಾಣೋದೇ ಇಲ್ಲ, ನೀವು ಹಿಂಗೆ ಹಿಡಿದ್ರೆ ಮಾತ್ರ ಕಾಣ್ತೀರಿ. ಎಲ್ಲ ಬರೀ ಕೈ ಕಾಣ್ತವೆ, ಅನುಮಾನ ಶುರುವಾಗ್ತದೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಕಾನದೇವಿ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ ಇವರ ನೂತನ ದೇಗುಲದ ಲೋಕಾರ್ಪಣಾ ಮತ್ತು ಶಿಲಾವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ, ನಮ್ಮನ್ನು ಹಾಸ್ಯ ಸಂಜೆ ಅನ್ನೋ ಕಾರ್ಯಕ್ರಮಕ್ಕೆ, ಹಾಸ್ಯ ರಾತ್ರಿಗೆ ಕರೆಸಿರ್ತಕ್ಕಂಥ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಾಸ್ಯ ಪ್ರಿಯರೇ, ಅವ್ರ ಮೇಲೆ ಹಾಕ್ರಿ ಪ್ಲೀಸ್. ಯಾವಾಗ ಹಾಕಿದ್ರೆ ಅಷ್ಟೇ ಹಾಕ್ರಿ ಸರ್. ನಮ್ಮ ಮೇಲಿರುವಂತ ಸ್ವಲ್ಪ ಫೋಕಸ್ ಕಡಿಮೆ ಮಾಡಿ ಅವ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಿ, ಪರವಾಗಿಲ್ಲ. ಅದು ಅಪೋಸಿಟ್ ಲೈಟ್ ಹಾಕಿ, ಅವ್ರ ಮೇಲೆ ಹಾಕಿ. ಯಸ್ ಬಿಡಿ, ಇದು ಓಕೆ. ಥ್ಯಾಂಕ್ ಯು. ನಿಮ್ಗೇನು ತೊಂದರೆ ಇಲ್ಲ ನಮ್ಮ? ತೊಂದರೆ ಆದರೂ ಸಹಿಸ್ಕೊಳ್ಳಿ. ಜನ ಕಾಣಬೇಕು. ಯಾಕೆಂದರೆ ಮಾಸ್ಟರ್ ಹಿರಣ್ಯ ಅವ್ರು ಹೇಳ್ತಿದ್ರು, ಜನ ಚಪ್ಪಾಳೆ ತಟ್ಟುವರೆಗೂ ನಟ ಅಥವಾ ಭಾಷಣಕಾರ ಕೈಲಾಸದಲ್ಲಿ ಇದ್ದಾಗಿರ್ತಾನೆ, ಆಕಾಶದಲ್ಲಿದ್ದಾಗಿರ್ತಾನೆ. ಜನರ ಪ್ರೀತಿ ಚಪ್ಪಾಳೆ ಕಮ್ಮಿ ಆಯ್ತಿಲ್ಲೋ ಅವನು ಕೈ ಸಾಲ ಮಾಡ್ಕೋತಾನೆ ಅಂತ. ಎಂಥ ಅದ್ಭುತವಾದಂಥ ಮಾತುಗಳು. ಈ ಭಾಗದ ಜನರ ಬಗ್ಗೆ ನಾನು ಯಾವಾಗಲೂ ತಮಾಷೆಗೆ ಹೇಳಿದ್ರೆ ನೀವು ನಗಲ್ಲ ಅಂತ. ಮಂಗಳೂರು ಕಡೆ ಹೋಗಿರ್ತೀನಿ ನಾನು, ಒಟ್ಟು ನಗಲ್ರಿ ಯಾರು. ಭಾಳ ಸಂಖ್ಯೆಯಲ್ಲಿ ಸೇರಿರ್ತಾರೆ, ನೋಟ್ಬುಕ್ಕು ಪೆನ್ ತಂದು ಏನೇನೋ ಬರ್ಕೋತಿರ್ತಾರೆ. ನಾನು ಕೇಳಿದೆ, ಇಲ್ಲ ಸರ್ ನಾನು ಮಂಗಳೂರು ಕಡೆ ಅಥವಾ ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕಡೆ ಆಗಲ್ಲ ಸರ್, ಆ ಜನ ನಗಲ್ಲ, ನಮ್ಮಲ್ಲಿ ಬಿದ್ದು ನಗ್ತಾರೆ, ನಕ್ಕು ಬಿದ್ದು ಬಿಡ್ತಾರೆ, ನಿಮ್ಮ ಜನ ನಗಲ್ಲ, ಅದಕ್ಕೆ ನಮ್ಗೆ ಮಾತಾಡೋಕ್ಕೆ ಮೂಡ್ ಬರಲ್ಲ ಅಂದಾಗ ಅವ್ರು ಹೇಳಿದರು, ನಗ್ತಾರೆ ಅಂತ ನೀವು ಕಾಯಬೇಡಿ, ಕೂತಿದಾರಲ್ವೋ. ನನಗೆ ಆಶ್ಚರ್ಯ ಆಗ್ಬಿಡ್ತು. ಹೌದು ಸರ್ ಕೂತಿರ್ತಾರೆ, ರಿಯಾಕ್ಷನ್. ಕೂತಿದ್ದಾರೆ ಅಂದರೆ ನಿಮ್ದು ಹಿಡಿಸಿದೆ ಅಂತ ಅರ್ಥ. ಅವತ್ತಿನಿಂದ ನಾವು ನಗಲಿ ಬಿಡಲಿ, ಕೂತಿದಾರಲ್ವೋ ಅಂತಲೇ ಮಾತಾಡ್ತೀವಿ. ದಯವಿಟ್ಟು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಗಿ. ನಕ್ಕರೆ ಮುಖದ ಬಣ್ಣ ಚೇಂಜ್ ಆಗ್ತದೆ, ಕಪ್ಪಿಗಿರೋರು ಕೆಂಪಗೆ ಹಾಕ್ತಾರೆ, ಮತ್ತು ತಲೆನೋವಿದ್ದರೆ ಹೋಗ್ತದೆ, ಅಸಿಡಿಟಿ ಇದ್ದರೆ ಹೋಗ್ತದೆ. ಯಾಕಂದರೆ ನರಗಳು, ಮುಖ ಮತ್ತು ಗಂಟಲು, ಈ ಕೆನ್ನೆ, ಈ ಭಾಗದ ನರಗಳೆಲ್ಲ ಎಕ್ಸರ್ಸೈಸ್ ಪಡೆಯೋದು ಒಂದು ನಗೋದ್ರಿಂದ ಮಾತ್ರ. ನಕ್ಕವ ಗೆದ್ದವ ಅಂತ ಹೇಳ್ತಿದ್ರು ಬೇಂದ್ರೆಯವರು. ಆರೋಗ್ಯವಾಗಿರ್ತಾನೆ. ನಿಮ್ಮ ಭಾಗದ ಜನ ನಗು ಕಡಿಮೆ ಆದರೂ ಆರೋಗ್ಯವಾಗಿದ್ದೀರಿ, ಅದೇ ನಮಗೆ ಆಶ್ಚರ್ಯ. ದಯವಿಟ್ಟು ನಗು ಬರಲಿಲ್ಲ ಅಂದರೆ ಚಪ್ಪಾಳೆ ತಟ್ಟಿ. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿದರೆ ನಾವು ಕಾರ್ಯಕ್ರಮ ಮುಂದುವರಿಸೋದಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ 10 ಗಂಟೆ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಮ್ಮ ಹಾಸ್ಯ ರಾತ್ರಿಯನ್ನು ಆರಂಭ ಮಾಡ್ತೇವೆ. ನಮ್ಮ ಪುಣ್ಯ ಇವ್ಯಾವು ಶಬ್ದ ಮಾಡ್ತಾ ಇಲ್ಲ. ಕೆಲವು ಊರಿನಲ್ಲಿ ಅದು ಗರ್ರ ಅಂತ ತಿರುಗ್ತಿರ್ತದೆ, ಅದರಲ್ಲಿರೋ ಮಕ್ಕಳು ಕೂಗ್ತಿರ್ತಾರೆ. ಇನ್ನು ಕೆಲವು ಊರುಗಳಲ್ಲಿ ಭಾಳ ಸಂತೋಷ ಆದರೆ ಬಾಯಿ ಬಡ್ಕೋತಾರೆ. ಒಂದೇ ಸಾರಿಗೆ 50 ಜನ ಬಾಯಿ ಬಡ್ಕೊಂಬಿಟ್ರು. ನಾವೇನು ಹೋಳಿ ಹುಣ್ಣಿಮೆಗೆ ಬಂದಿವಿ ಏನೋ ಅಂತ ನಮ್ಗೆ ಅನಿಸ್ತು. ಹೀಗೆ ಒಂದೊಂದು ಊರಿಂದ ಒಂದೊಂದು ವೈಶಿಷ್ಟ್ಯ. ಇದುವರೆಗೂ 4,000 ಕಾರ್ಯಕ್ರಮಗಳನ್ನು ಸುಮಾರು ಎಷ್ಟು ಊರುಗಳಪ್ಪ? 450 ಊರುಗಳಿಗೆ ಹೋಗಿದ್ದೇವೆ ನಾವು ಕರ್ನಾಟಕದಲ್ಲಿ.
450 ಊರು. ಬಹುಶಃ ಮುಂದಿನ ದಿನಗಳಲ್ಲಿ ಇದೊಂದು ರೆಕಾರ್ಡ್ ಆಗಲಿ ಅಂತ ಆ ಕಾಮದೇವಿನ ನಾವು ಬೇಡ್ಕೊಳ್ತೇವೆ. ನಮ್ಮಷ್ಟು ಹಳ್ಳಿಗಳನ್ನ ಸುತ್ತಿದವರು ಯಾರೂ ಇಲ್ಲ. ಎಷ್ಟಂತ ಹಳ್ಳಿಗಳಿಗೆ ಹೋದರೆ ರಸ್ತೆನೇ ಇಲ್ಲ ಹಳ್ಳಿಗಳಿಗೆ. ನಮ್ಮ ಕಾರನ್ನು ದಂಡೆಗೆ ಬಿಟ್ಟು ಸೊಂಟದವರೆಗೂ ನೀರಲ್ಲಿ ನಡೀತಾ ಹೋಗಿದ್ವಿ. ಅಲ್ಲೊಂದು ಹಳ್ಳಿ ಇತ್ತು, ಅಲ್ಲಿ ಕರೆದಿದ್ರು. ಭಾಳ ಚೆನ್ನಾಗಿದೆ ಸರ್, ಹೈವೇ ಇದೆ ನಮ್ಮ ಊರಿಗೆ ಅಂತ ಕರ್ಕೊಂಡೋದ್ರು. ಹಾಂ, ಅಲ್ಲಿ ನೋಡಿದರೆ ಅಲ್ಲಿವರೆಗೂ ಸುಮ್ಮನಿದ್ದ ಆಸಾಮಿ, ಸರ್ ಕಾರ್ ಇಲ್ಲೇ ಇಳಿಸ್ಬಿಡಿ, ಮುಂದೆ ಹಳ್ಳ ಇದೆ ಅಂದ. ಮತ್ತು ಹೋಗೋದಾಗಿಲ್ಲ ಸರ್, ಪ್ಯಾಂಟ್ ಬಿಚ್ಚಿ ಹೆಗಲ್ಗೆ ಹಾಕೊಳ್ಳಿ, ಅದರಲ್ಲಿ ನಡೀತಾ ಹೋಗೋಣ. ಮುಂದೆ ಒಂದು 2 ಕಿಲೋಮೀಟ್ರ್ ಹೋದ ತಕ್ಷಣ ಊರಿದೆ. ಏನಪ್ಪ ಈಗ ಹೇಳ್ತೀಯಲ್ಲ ಅಂತ ಬಾಯಿಗೆ ಬಂದಂಗೆ ಅವ್ನು ಬೈದ್ವಿ. ಮತ್ತು ಅಲ್ಲಿವರೆಗೆ ಹೋಗಿವಿ. ಡೀಸೆಲ್ ಖರ್ಚು, ಕಾರ್ ಖರ್ಚೆಲ್ಲ ಉಳಿಸ್ಕೋಬೇಕಲ್ಲ. ಪ್ಯಾಂಟ್ ಬಿಚ್ಚಿ ಹಗಲಿಗೆ ಹಾಕ್ಕೊಂಡು ಹೋದ್ವಿ. ಆಚೆ ದಂಡೆಯಲ್ಲಿ ಸ್ವಾಗತ ಮಾಡೋದಕ್ಕೆ ನಿಂತು ಬಿಟ್ಟಾರೆ. ಒಂದು 8-10 ಜನ ಆರತಿ ತಂದಿದ್ದಾರೆ, ಒಂದು 20 ಜನ ಆರ್ಗನೈಸರು. ಡ್ರಾಯರ್ ಮೇಲೇ ನಮಗೆ ಆರತಿ ಮಾಡಿದ. ಆಮೇಲೆ ಪ್ಯಾಂಟ್ ಹಾಕ್ಕೊಂಡು ಸ್ಟೇಜ್ಗೆ ಹೋಗಿ ಮಾತಾಡಿ ಬರೋಷ್ಟೊತ್ತಿಗೆ ತೋಬಾ ಅಂತಾರೆ ನಮ್ಮ ಕಡೆ. ತೋಬಾ ಅಂದರೆ ಹಿಂಗೆ ಬಡ್ಕೊಳ್ಳೋದು, ಅಮ್ಮ ಅಂತ ಹಾಗೆ ಆ ಥರ ಪರಿಸ್ಥಿತಿ ಆಯಿತು. ಬಟ್ ಇಲ್ಲಿ ತುಂಬ ಮೆಚ್ಚಿರೋದೇನೆಂದರೆ ಬೆಂಗಳೂರು, ಮೈಸೂರು, ಮಡ್ರಾಸ್, ಈವನ್ ಅಮೇರಿಕಾದಲ್ಲೂ ಕೂಡ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಲೈಟಿಂಗು, ಮೈಕ್ ಎಲ್ಲೂ ನಾವು ನೋಡಿಲ್ಲ. ಸೂಪರ್, ಹ್ಯಾಟ್ಸ್ ಆಫ್. ಈ ಥರ ಲೈಟಿಂಗು ಮತ್ತು ಮೈಕು ಮತ್ತು ನಗುವ ನಿಮ್ಮಂಥ ಪ್ರೇಕ್ಷಕರು ಎದುರಿದ್ದರೆ ನಮ್ಮ ನರಸಿಂಹ ಜೋಶಿ ಅವರಿಗೆ ಇನ್ನಷ್ಟು ದಪ್ಪ ಆಗ್ತಾರೆ. 10 ರೆಕ್ಕೆ ಬರ್ತವೆ ಅವರಿಗೆ. ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಗಿದೆ. ಅವ್ರನ್ನ ಫಸ್ಟ್ ಬಿಡ್ತೀವಿ, ಯಾಕಂದ್ರೆ ಅವ್ರಿಗೆ ಆಮೇಲೆ ತುಂಬ ಕೆಲಸ ಇರ್ತವೆ. ಹೀಗಾಗಿ ಮೊದಲಿಗೆ ನಿಮ್ಮ ಮುಂದೆ ಎಲ್ಲ ರಾಜಕಾರಣಿಗಳ, ಸಿನಿಮಾ ನಟರ ಧ್ವನಿಯನ್ನು ತೆಗೆದುಕೊಂಡು ನರಸಿಂಹ ಜೋಶಿ ನಿಮ್ಮ ಮುಂದೆ ಮಿಮಿಕ್ರಿ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ. ಎಲ್ಲ ನೀವು ನಮ್ಮ ಕಡೆ ಜನ ಜೋಕಿಗೆ ನಕ್ಕಷ್ಟು ನಗಲ್ಲ, ಆದರೆ ಕೂತಿದ್ದೀರಿ ಅಂತ ಒಂದು ಸಮಾಧಾನ ಇರ್ತದೆ ನಮಗೆ. ಅದನ್ನೇ ನಾವು ಚಪ್ಪಾಳೆ ಅಂತ ತಿಳ್ಕೊಳ್ತೀವಿ. ನಾನು ಇವತ್ತು ಹೇಳ್ತಿರೋಂಥ ವಿಷಯ ನಮ್ಮ ಕಡೆ ಹೇಳುವಂಥದ್ದಲ್ಲ. ಯಾಕೆಂದರೆ ನಮ್ಮ ಕಡೆ ಹಳ್ಳಿಗಳಿಗೆ ಜಾಸ್ತಿ ಹೋಗೋದ್ರಿಂದ ಅವ್ರ ಲೆವೆಲ್ಲಿಗೆ ನಾನು ಭಾಷಣ ಮಾಡಬೇಕು. ನಾನು ಭಾಳ ರಾಜಹಾಸ್ಯ ಅಂತ ಕೆಲವನ್ನ ನೋಟ್ ಮಾಡಿರ್ತೀನಲ್ಲ, ಅವನ್ನ ಹೇಳೋದಕ್ಕೆ ನನಗೆ ಊರುಗಳೇ ಸಿಗೋದಿಲ್ಲ. 400 ಊರು ಅಡ್ಡಾಡಿದ್ದೇನೆ ನಾನು. ಈ ಭಾಗದಲ್ಲಿ ಅದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಸಿಗ್ತದೆ. ಯಾಕೆಂದರೆ ನೀವು ಮಾಮೂಲು ಹಾಸ್ಯಕ್ಕಿಂತ ಹೆಚ್ಚಾಗಿ ಗಂಭೀರ ಹಾಸ್ಯಕ್ಕೆ ಭಾಳ ನಗ್ತೀರಿ. ಬರೀ ಜೋಕ್ ಹೇಳ್ರಿ ಅಂತ. ಆಗಲೇ ನಮ್ಮ ಸ್ನೇಹಿತರು, ನಮ್ಮ ಯಾರು ಉಲ್ಲಾಸ್ ಉದ್ದಾರ್ ಅವರು ನಮ್ಮ ಹಳೆಯ ಸ್ನೇಹಿತರು. ಭಾಳ ದಿವಸಗಳ ಮೇಲೆ ಇವತ್ತು ಬಿಟ್ಟು ಮತ್ತು ಈ ಕಾರ್ಯಕ್ರಮ ಅವರೇ ನಮ್ಗೆ ಒಪ್ಪಿಸಿದ್ದು. ನಾವು ಫಸ್ಟ್ ಒಲ್ಲೆಂದೀವಿ, ನಗಲ್ರಿ ಅವ್ರು ಬೇಡ. ಇಲ್ಲ ಸರ್, ನೀವು ಕೇಳ್ತೀವಿ, ನೀವು ಕೊಟ್ಟಷ್ಟು ಕೇಳಿದಷ್ಟು ಕೊಡ್ತೀನಿ ಅಂತಿದ್ದಾರೆ, ಬರ್ರಿ ಅಂತ. ನಡಿ ಪ್ರಯೋಗ ಆಗಲಿ ಅಂತ ಬಂದ್ವಿ. ಆದರೆ ಇವತ್ತು ಭಾಳ ಚೆನ್ನಾಗಿ ಸೇರಿದಿರಿ. ನೀವೆಲ್ಲ ಊಟ ಮಾಡಿ ಬಂದಿರಿ, ನಾವು ಹಾಗೆ ಬಂದೀವಿ, ಅಷ್ಟೇ ವ್ಯತ್ಯಾಸ. ಏನು ಹಾಸ್ಯ ಇದನ್ನು ನಾನು ತಪ್ಪು ತಿಳ್ಕೊಬೇಡಿ, ಎಲ್ಲೂ ಹೇಳಲ್ಲ. ಯಾಕಂದರೆ ಕ್ಲಾಸ್ ಹಾಸ್ಯ. ನೀವೆಲ್ಲ ಕ್ಲಾಸ್ ಜನ. ಮಂಗಳೂರು ಭಾಗದ ಜನ ಅಥವಾ ಈ ಕಡೆ ನಿಮ್ಮ ಜನ ನಗೋದಿಲ್ಲ ಹೆಚ್ಚು ಅನ್ನೋದ್ರ ಬಿಟ್ಟರೆ ಸೂಕ್ಷ್ಮಗ್ರಾಹಿಗಳು. ರಾಜಹಾಸ್ಯ ಅಂತ ಏನಿರುತ್ತೆ ಅದನ್ನು ಭಾಳ ಬೇಗ ಅರ್ಥ ಮಾಡ್ಕೊತೀರಿ, ಒಳೊಳಗೆ ಸಂತೋಷ ಪಡ್ತೀರಿ. ನಮ್ಮಲ್ಲಿ ಪಕ್ಕದಲ್ಲಿರೋನ್ ತಳ್ಳಿ ತಾವು ಬೀಳ್ತಾರೆ. ಇಬ್ಬರು ಬಿದ್ದದ್ದು ನೋಡಿ ಒಬ್ಬೊಬ್ರು ನೋಡಿ ಅವ್ರವ್ರು ನಕ್ಕತ್ತಾರೆ. ಹಾಗೆ ಇಲ್ಲಿ ಏನು ಹಾಸ್ಯ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ಅಂದರೆ ನಿಮಗೆ ಗೊತ್ತು. ಸ್ವಲ್ಪ ರಾಜಹಾಸ್ಯ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಬೇರೆ ಕಡೆ ಹೇಳೋಕ್ಕಾಗಲ್ಲ. ಹೆಣ್ಣು ಸ್ತ್ರೀಲಿಂಗ, ಗಂಡು ಪುಲ್ಲಿಂಗ, ಹೌದಲ್ಲ? ಬರೀ ಹೆಣ್ಣು ಗಂಡುಗಳಿಗೆ ಮಾತ್ರ ಲಿಂಗಗಳು ಅನ್ವಯಿಸೋದಿಲ್ಲ, ವಸ್ತುಗಳಿಗೆ ಅನ್ವಯಿಸ್ತದೆ. ಹೇಗೆ? ಆಯ, ಇನ್ಕಮ್, ಇದ್ಯಾವ ಲಿಂಗ? ಪುಲ್ಲಿಂಗ, ಯಾಕಂದ್ರೆ ಗಳಿಸೋನು ಗಂಡು. ಖರ್ಚು ಸ್ತ್ರೀಲಿಂಗ. ಅರ್ಥ ಆಯ್ತಲ್ಲ? ಈ ಥರ ಹೇಳ್ತಾ ಹೋಗ್ತೀನಿ, ನೀವೇ ಹೇಳಬೇಕು. ಗೊರಕೆ, ವಾಹ್, ನೋಡಿದ್ರ? ಕನಸು ಸ್ತ್ರೀಲಿಂಗ. ಇವನಿಗೆ ಏನು ಖಬರೇ ಇರಂಗಿಲ್ಲ, ಬಿದ್ದು ಗೊರಕೆ ಹೊಡಿತಿರ್ತಾನೆ, ನೀವು ಕನಸು ಕಾಣ್ತಿರ್ತೀರಿ, ಹೌದಾ? ನೋಡಿ, ಏನು ಕೊಳಲು ಊದ್ತೀನಪ್ಪ, ಇಷ್ಟು ಫಾಸ್ಟ್ ಊದ್ಬಾರ್ದು, ಉಸಿರು ಸಿಕ್ಕಾಕತ್ತದ. ನೆಕ್ಸ್ಟ್ ಹೊಟ್ಟೆ. ಮಕ್ಕಳು ಹೇಳ್ಬೇಡ, ದೊಡ್ಡವ್ರು ಹೇಳ್ಬೇಕು, ಸುಮ್ಮನಿರೋ. ಹೊಟ್ಟೆ ಪುಲ್ಲಿಂಗ, ಶಬಾಷ್. ಹೊಟ್ಟೆ ಕಿಚ್ಚು. ಯಾರು ವಿಜಿಲ್ ಹಾಕೋಣ? ಯಾರು?
ಆಕಳಿಕೆ ಪುಲ್ಲಿಂಗ, ಬಿಕ್ಕಳಿಕೆ ಸ್ತ್ರೀಲಿಂಗ. ಬೇಜಾರಾಯಿತು ಅಂದರೆ ಆ ಅಂತ ನೀವು ಹೆಣ್ಮಕ್ಳು ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಕಡಲೆಪುರಿ ಪುಲ್ಲಿಂಗ, ಸ್ತ್ರೀಲಿಂಗ ಯಾವುದು? ಪಾನಿಪುರಿ. ಹೌದಾ? ಪಾನಿಪುರಿ ಡಬ್ಬಾದ ಮುಂದೆ ಬರೀ ಹೆಣ್ಮಕ್ಳೇ. ನಮ್ಮ ದೇಶದ ದೊಡ್ಡ ಭಾಷೆ ಹಿಂದಿಯನ್ನು ಮಾತಾಡೋದು ನಮ್ಮ ಹೆಣ್ಮಕ್ಳು ಪಾನಿಪುರಿ ಡಬ್ಬಾದ ಹತ್ರ ಮಾತ್ರ. ಅದು ಏನು ಒಂದೇ ಲೈನು, ಅವ್ರ ಜನ ಪಾನಿ ಡಾಲ್ ಭಯ್ಯ, ಇಷ್ಟ. ಹೌದಾ? ಇದನ್ನು ಬಿಟ್ಟರೆ ಬೇರೆ ಹಿಂದಿ ಇಲ್ಲ. ನೆಕ್ಸ್ಟ್ ಆಲ್ಕೋಹಾಲ್. ಹುಡುಗರು ಹೇಳ್ತಿರಲ್ಲಪ್ಪ, ಏನು ಪರ್ಫೆಕ್ಟೋ ನೀವು. ಆಲ್ಕೋಹಾಲ್ ಪುಲ್ಲಿಂಗ, ಫೆವಿಕಾಲ್ ಸ್ತ್ರೀಲಿಂಗ. ನೋಡಿ ಎಷ್ಟು ಚೆನ್ನಾಗಿದೆ. ತಲೆ ಯಾವ ಲಿಂಗ? ಪುಲ್ಲಿಂಗ. ತಲೆನೋವು. ಹೌದಾ? ನೆಕ್ಸ್ಟ್ ಚರ್ಚೆ ಪುಲ್ಲಿಂಗ, ಹರಟೆ ಸ್ತ್ರೀಲಿಂಗ. ಗಂಡಸು ಡಿಸ್ಕಷನ್ ಮಾಡ್ತಾನೆ, ಹೆಣ್ಮಕ್ಳು ಹರಟೆ ಹೊಡಿತಾರೆ. ಶೇವಿಂಗ್ ಕ್ರೀಮ್ ಪುಲ್ಲಿಂಗ, ಐಸ್ ಕ್ರೀಮ್ ಸ್ತ್ರೀಲಿಂಗ, ಕರಗೋಗ್ತೀರಿ. ತಪ್ಪು ಪುಲ್ಲಿಂಗ, ಸರಿ ಸ್ತ್ರೀಲಿಂಗ. ಲಿಪ್ಸ್ ಪುಲ್ಲಿಂಗ, ಲಿಪ್ಸ್ಟಿಕ್ ಸ್ತ್ರೀಲಿಂಗ. ನೊಣ ಗಂಡು ಯಾವುದು ಹೆಣ್ಣು ಯಾವುದು ಅಂತ ಯಾರಾದರೂ ಗುರುತಿಸ್ತೀರಾ? ನೊಣ ಗಂಡು ಹಿಡಿಬೇಕು, ಅದನ್ನ ಹಿಡ್ಕೊಂಡು ನೋಡೋದಕ್ಕಾಗೋದಿಲ್ಲ. ಆದರೂ ಹೆಣ್ಣು ನೊಣ ಗಂಡು ನೊಣ ಅಂತ ಗುರುತಿಸ್ಬೇಕು. ಹೇಗೆ? ಕನ್ನಡಿ ಮೇಲೆ ಕೂತ್ಕೊಳ್ಳೋವೆಲ್ಲ ಹೆಣ್ಣು, ಟೇಬಲ್ ಮೇಲೆ, ಚಾಪೆ ಮೇಲೆ, ಗೋಡೆ ಮೇಲೆ ಕೂತ್ಕೊಳ್ಳೋವೆಲ್ಲ ಗಂಡು. ಬೀರು ಯಾವ ಲಿಂಗ? ಪುಲ್ಲಿಂಗ. ಕಣ್ಣೀರು ಸ್ತ್ರೀಲಿಂಗ. ಮಿಂಚು ಪುಲ್ಲಿಂಗ, ಸಿಡಿಲು ಸ್ತ್ರೀಲಿಂಗ. ಮೌನ ಪುಲ್ಲಿಂಗ, ಮಾತು ಸ್ತ್ರೀಲಿಂಗ. ಪರಿಹಾರ ಪುಲ್ಲಿಂಗ, ಸಮಸ್ಯೆ ಸ್ತ್ರೀಲಿಂಗ. ಒಬ್ಬಂಟಿ ಪುಲ್ಲಿಂಗ, ಜಗಳಗಂಟಿ. ವಾಕಿಂಗ್ ಹೋಗೋದಕ್ಕೂ ಕೂಡ ನೀವು ಮಕ್ಕಳೇ ಮಾತಾಡ್ರಪ್ಪ ಪ್ಲೀಸ್ ಇಲ್ಲಿ. ವಾಕಿಂಗ್ ಹೋಗೋದಕ್ಕೂ ಕೂಡ ಹೆಣ್ಮಕ್ಳು ಮೀಟಿಂಗ್ ಕರೀತಾರೆ. ಸುಶೀಲಮ್ಮ, ವಿಶಾಲಾಕ್ಷಿ, ರಾಧಾ, ರಮಣಿ, ಶೋಭಾ ಎಲ್ಲ ಮೀಟಿಂಗ್ ಅಮ್ಮ. ಯಾಕೆ? ನಾಳೆ ಬೆಳಗ್ಗೆ ವಾಕಿಂಗ್ ಮೀಟಿಂಗ್ ಕರೀತಾರೆ. ಹೌದಾ? ಏನು ಮೀಟಿಂಗ್ ಕರೀತಾರೆ? ನಾಳೆ ಬೆಳಗ್ಗೆ ವಾಕಿಂಗ್ ಹೋಗೋಣ. ನೋಡಿ, ಡ್ರೆಸ್ ಕೋಡ್ ಚೇಂಜ್ ಮಾಡ್ಬೇಕು ನಾವು. ಎಲ್ಲರೂ ನೈಟಿ ಅಂದರೆ ನೈಟಿ, ಚೂಡಿದಾರ ಅಂದರೆ ಚೂಡಿದಾರು, ಸೀರೆ ಅಂದರೆ ಸೀರೆ. ನೋಡ್ರಿ, ವಾಕಿಂಗ್ ಹೋಗೋದಕ್ಕೆ ಡ್ರೆಸ್ ಕೋಡ್ ಮಾತಾಡ್ತಾರೆ. ಹೌದಾ? ಬೆಳಿಗ್ಗೆ ಎಲ್ಲ ರೀತಿ ಒಂದೇ ಡ್ರೆಸ್ನಲ್ಲಿ ಸೀರೆ ಉಟ್ಕೊಂಡು ಹೋಗ್ತಾರೆ. ಅದಕ್ಕೆ ಕುವೆಂಪು ಬರೀತಾರೆ ಏನಂತ, ಹೆಣ್ಮಕ್ಳು ಬಂದರೆ ಹೇಗಿರುತ್ತಂದರೆ, ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿ ಪೋಲ್. ಹೆಣ್ಮಕ್ಳು ಬಂದರೆ ಗಿಳಿಹಿಂಡು ಬಂದಾಗ ಆಗ್ತದೆ. ಹಾಗಾದರೆ ಗಂಡಸಿಗೆ ಸರ್, ನಿಂತನ್ನು ಒಂಟಿ ಗೂಬೆಯೋಳು. ನೋಡ್ರಿ, ಒಬ್ಬೊಬ್ಬರೇ ಕೂಡ್ತಾರವ್ರು. ನೀವು ಅಯ್ಯೋ ವಂಚಾಕ್ಷಿ ಬಾರೆ, ಏನು ಮನೆಗೆ ಹೋಯ್ತೀವ ಚೇರ, ಬಾಬಾ ಹತ್ರ ಬಾ. ಹತ್ಕೊಂಡು ನೋಡಿ, ಒಂದು ಚೇರ್ನಲ್ಲಿ ಇಬ್ಬಿಬ್ಬರು ಕೂತಿದ್ದಾರೆ, 2 ಚೇರ್ನಲ್ಲಿ 3 ಜನ ಕೂತಿದ್ದಾರೆ ಅಡ್ಜಸ್ಟು. ಇವ್ರು ನೋಡ್ರಿ ಒಂದೇ ಒಂದು ಕೂತು ಒಂದು ಕೈ ಹಾಕಿರ್ತಾರೆ. ಇಲ್ಲಿ ಯಾರಾದ್ರೂ ಬರ್ತಾರೆ, ಹಿಂದೆ ಹೋಗಿ ಸಾಯಿ ಹೋಗ. ಪಕ್ಕದಲ್ಲಿ ಯಾರನ್ನೂ ಕೂರಿಸ್ಕೊಳ್ಳಲ್ಲ. ಅದೇ ನೋಡ್ರಿ ಎಷ್ಟು ಒತ್ಕೊಂಡು ಕೂಡ್ತಾರೆ. ಅವ್ರಿಗೆ ಸ್ವೆಟ್ರೇ ಬೇಕಿಲ್ಲ, ಚಳಿಗಾಲದಲ್ಲಿ ಹತ್ತತ್ರ ಕೂತ್ಕೊಂಡ್ಬಿಡ್ತಾರೆ ಅವರು. ಅದಕ್ಕೆ ಗಂಡಸಿಗೂ ಈಗ ವಾಕಿಂಗ್ ಗಂಡಸು ಹೋಗೋದು ಹೇಗೆ? ಹೆಂಗೆ ಬಂತು ಹಂಗೆ, ಲುಂಗಿ ಮೇಲೆ ಆದರೂ ಲುಂಗಿ ಮೇಲೆ, ಡ್ರಾಯರ್ ಮೇಲೆ ಆದರೂ ಡ್ರಾಯರ್ ಮೇಲೆ. ನಮ್ಮ ಕಡೆ ಸೆಕೆ ಜಾಸ್ತಿ ಅಮ್ಮ, ನಿಮ್ಮ ಕಡೆನೂ ಹಾಗೆ ಇದೆ. ಪಟ್ಟಿ ಡ್ರಾಯರ್ ಮೇಲೆ ವಾಕಿಂಗ್ ಹೋಗ್ತಾರೆ. ಇಲ್ಲಿವರೆಗೂ ಡ್ರಾಯರ್ಗಳು. ಏನು ರೀ ಡ್ರಾಯರ್ ಮೇಲೆ ಬಂದಿರಿ? ನಮ್ಮನ್ನು ಯಾರು ನೋಡ್ತಾರೆ ಸರ್? ನೋಡಿ, ಗಂಡಸಿಗೆ ಇದು ಒಂದು ಇರ್ತದೆ, ನಮ್ಮನ್ನು ಯಾರು ನೋಡ್ತಾರೆ? ಹೆಣ್ಮಕ್ಳು ಯಾಕೆ ಮೇಕಪ್ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ತಾರೆ ಅಂದರೆ, ಜನ ನಮ್ಮನ್ನೇ ನೋಡ್ತಾರೆ. ಈ ಪ್ರಜ್ಞೆ ಬರೋದು ಸೌಂದರ್ಯಕ್ಕೆ ಮಾತ್ರ ಅಲ್ಲ, ನಮ್ಮನ್ನೇ ನೋಡ್ತಾರೆ ಅಂತ ಬಂದರೆ ಮನುಷ್ಯ ತಪ್ಪನ್ನೂ ಮಾಡೋದಿಲ್ಲ. ಅದಕ್ಕೆ ಹೆಣ್ಮಕ್ಳಿಂದ ತಪ್ಪುಗಳಾಗೋದು ಬಹಳ ಕಡಿಮೆ, ಗಂಡಸೇ ತಪ್ಪು ಮಾಡೋದು. ಪಿಕ್ ಪಾಕೆಟ್ ಮಾಡೋರಲ್ಲಿ ಹೆಣ್ಮಕ್ಳು ಎಲ್ಲೂ ಇಲ್ಲ. ಯಾಕೋ ಅದೊಂದು ಬಿಟ್ಟಿರಮ್ಮ ನಮ್ಮ ಪುಣ್ಯ. ಕಳ್ತನ ಹೆಣ್ಮಕ್ಳು ಮಾಡಲ್ಲ, ಮನಸ್ಸನ್ನು ಕದೀತೀರಿ, ಆ ಮಾತು ಬೇರೆ, ವಸ್ತುಗಳನ್ನ ಕದಿಯಲ್ಲ. ಅದಕ್ಕೆ ಸಾಹಿತ್ಯದ
ಅಂದರೆ ಬರೀ ಇಷ್ಟೇ ಅಲ್ಲ, ಹಾಸ್ಯದ ಮುಖಾಂತರ ಮಕ್ಕಳಿಗೆ ಸಾಹಿತ್ಯ ತಿಳಿಸ್ಬೇಕು ಅನ್ನೋದಕ್ಕೆ ನಾನು ಈ ಮಾತುಗಳು ಹೇಳ್ತೀನಿ. ನೆಕ್ಸ್ಟು ಪರಿಹಾರ.